ಯಾರ ಕೈಲೂ ಹೊತ್ತಕ್ಕಾಗದಿರುವಂತಹ ಏಕೈಕ ಪರ್ವತ ಅಂದ್ರೆ ಅದು ನಮ್ಮ ಕೈಲಾಸ ಪರ್ವತ. ಈ ಒಂದು ಪರ್ವತನ ಯಾರು ಕೈಲೂ ಕೂಡ ಹತ್ತಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಸಾಕ್ಷಾತ್ ಶಿವನ ವಾಸಸ್ಥಾನವಾಗಿರೋದ್ರಿಂದ ಅಲ್ಲಿ ಯಾರು ಕೂಡ ಹತ್ತೋದಕ್ಕೆ ಬಿಡೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. 11ನೇ ಶತಮಾನದಲ್ಲಿ ಒಬ್ರು ಬುದ್ಧಿಸ್ಟ್ ಮಿಲರೂಪ ಅನ್ನೋರು ಹತ್ತಿದ್ರಂತೆ. ಬಂದು ಹೇಳಿದೊಂದೇ ಅಂತೆ, ಅಲ್ಲಿ ಶಿವನ ವಾಸಸ್ಥಾನವಾಗಿರೋದ್ರಿಂದ ಶಿವನ ಧ್ಯಾನಕ್ಕೆ ಭಂಗವಾಗುತ್ತೆ, ಯಾರು ಕೂಡ ಅಲ್ಲಿ ಹತ್ತಕ್ ಹೋಗ್ಬೇಡಿ ಅಂತ ಅವರು ಹೇಳಿದ್ರಂತೆ. ಅದಾದ್ಮೇಲೆ ಇದುವರೆಗೂ ಒಬ್ರು ಕೂಡ ಅದನ್ನ ಹತ್ತಕ್ಕಾಗಿಲ್ಲ. ಪ್ರಪಂಚದ ತುಂಬಾನೇ ಫೇಮಸ್ ಪರ್ವತಾರೋಹಿಗಳು ಇದಕ್ಕಿಂತ ಎತ್ತರವಾಗಿರುವಂತಹ ಮೌಂಟ್ ಎವರೆಸ್ಟ್ ತುಂಬಾ ಪರ್ವತಗಳನ್ನ ಹತ್ತಿದ್ದಾರೆ. ಆದ್ರೆ ಅದಕ್ಕಿಂತ ಕಮ್ಮಿ ಹೈಟ್ ಇರುವಂತಹ ಈ ಒಂದು ಕೈಲಾಸ ಪರ್ವತನ ಅರ್ಧದಷ್ಟು ಕೂಡ ಹತ್ತಕ್ಕಾಗಿಲ್ಲ. ಅಲ್ಲಿಗೆ ಹೋದಂತಹ ವ್ಯಕ್ತಿಗಳು ಹೇಳೋದೇನು ಅಂತಂದ್ರೆ ಅದು ನಾರ್ಮಲ್ ಟೈಮಿಂಗಿನ ಟೈಮ್ ತುಂಬಾನೇ ಜಾಸ್ತಿ ಇರುತ್ತಂತೆ. ಅಂತಂದ್ರೆ 2 ವಾರಗಳಲ್ಲಿ ಬೆಳೆಯುವಂತಹ ಕೂದಲು ಮತ್ತು ಉಗುರುಗಳು ಅಲ್ಲಿ ಕೇವಲ ಗಂಟೆಗಳಲ್ಲಿ ಬೆಳೆಯುತ್ತಂತೆ. ಮತ್ತೆ ಅಲ್ಲಿ ಈಗಲೂ ಕೂಡ ಡಮರುಗ ಶಬ್ದ ಮತ್ತೆ ಓಂ ಅನ್ನೋ ಶಬ್ದ ಕೂಡ ಕೇಳಿ ಬರುತ್ತಂತೆ. ಅಲ್ಲಿ ಮಾನಸ ಸರೋವರ ಮತ್ತೆ ರಾಕ್ಷಸ ತಳ ಅಂತ 2 ಸರೋವರಗಳಿದಾವೆ. ಆ 2 ಸರೋವರಗಳಿಗೆ ಬರೀ 1 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಆದ್ರೆ ಮಾನಸ ಸರೋವರದಲ್ಲಿ ಈಗಲೂ ಕೂಡ ಸಿಹಿ ನೀರು ಸಿಗುತ್ತೆ, ಆದ್ರೆ ರಾಕ್ಷಸ ತಳದಲ್ಲಿ ಉಪ್ಪು ನೀರು ಸಿಗುತ್ತೆ. ಅದು ಯಾವ ರೀತಿ ಅಂತ ಇದುವರೆಗೂ ಸೈಂಟಿಸ್ಟ್ಗಳಿಗೂ ಕೂಡ ಅರ್ಥ ಆಗಿಲ್ಲ. ರಷ್ಯಾದ ಒಬ್ರು ವಿಜ್ಞಾನಿ ಹೇಳ್ತಾರೆ ಅದು ಮಾನವ ನಿರ್ಮಿತ ಒಂದು ಪಿರಮಿಡ್ ತರ, ಅದು ಯಾವುದೇ ನ್ಯಾಚುರಲ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ ಅವರು.